ಕರೆ ಕಳಿಸಿದ್ರಲ್ಲ? ಏನಿಲ್ಲ ಬಿ, ಎಲ್ಲ ಚಲೋ ಐತಿ, ಕೂಸುನು ಚಲೋ ಐತಿ, ತಾಯಿನೂ ಆರಾಮದಾಳ. ಮತ್ತೇನು ಇರೋಂಗಿದ್ರ ನಿಮ್ಮ ಇಷ್ಟ. ಇಲ್ಲೇ ಇನ್ನೊಂದು ದಿವ್ಸ ಇದ್ದು ನೋಡ್ಕೊಂಡು ನಾಳೆಗಿಡ ಹೋಗ್ತೀರಿ ಅಂದ್ರೆ ಹೋಗ್ರಿ, ಇಲ್ಲಕ್ರೆ ಇವತ್ತು ಹೋಗ್ರಿ, ಡಿಸ್ಚಾರ್ಜ್ ಮಾಡ್ತಾನೆ, ಮನೆ ಕಳಿಸ್ತೇವಿ ಅಂತ ಅಂದ್ರೆ ಬಿ. ಅದಕ್ಕೆ ಮತ್ತೆ ಹೆಂಗೆ ಮಾಡೋನು? ಯಪ್ಪ ಏನು ಇಲ್ಲಿ ಏನಿರ್ತೈಯಪ್ಪ, ದವಾಖಾನ್ಯಾಗ ಜಳಪಿಲ್ಲ ಏನಿಲ್ಲ, ಮೈಕೈ ಇಲ್ಲ. ಮನ್ಯಾಗಾದ್ರೆ ಕೂಸಿಗೆ ಚಲೋ ಹೊತ್ನಂಗೆ ಬಿಸಿನೀರು ಹಾಕಿ ಎಣ್ಣೆ ಹಾಕಿದ್ರೆ ಎಣ್ಣೆ ನೀರಿನಾಗ ಕೂಸು ಬೆಳೆಯೋದು ಏನ. ನೀರಿಲ್ಲ ಎಣ್ಣಿಲ್ಲ, ತೆರಿಗೆ ಕೂಸು ಹುಟ್ಟೈತಿ ಮುಂಜಾನೆ. ನಾವು ನಿಮಗೆಲ್ಲ ಹಂಗೆ ಮಾಡಿದ್ದಿಲ್ಲಪ್ಪ. ಲಘು ಹುಟ್ಟತ್ಲೆ ಹಂಗೆ ಮರದಾಗ ಹಾಕಿ ಎಣ್ಣೆ ಕಾಯಿಸಿ ಹಂಗೆ ಎಣ್ಣೆ ಹಾಕಿ ಸ್ವಚ್ಛ ಜಳಕ ಮಾಡಿಸ್ಬಿಡ್ತಿದ್ವಿ. ಆಮೇಲೆ ಒಂದು 8 ದಿವಸ ಕೂಸಿಗೆ ಜಳಕ ಮಾಡಿಸ್ಬೇಡ್ರಿ ಅಂದ್ರೆ ಬಿ. ಥಂಡಿ ಹವಾಮಾನ ಐತಿ ಭಾಳ, ಮತ್ತು ಮೈಗೆ ಒರೆಸ್ರಿ ಅರ್ಬಿ ತೊಗೊಂಡು ಬಿಸಿನೀರಿಂದ. ತೀರ ಬಿಸಿನೀರು ಹಾಕಕ್ಕೆ ಹೋಗ್ಬೇಡ್ರಿ ಅಂತ ಅಂದಾರ ಬಿ. ಯಪ್ಪ ಅವ್ರ ಕೊಟ್ಟಾಗೇನೆ ಎಣ್ಣೆ ನೀರಿನಾಗ ಕೂಸು ಬೆಳೆಯೋದು ಅಂತ ಹೇಳಕತ್ತಿಲ್ಲ ನಿನಗೆ? ಬೇಡ, ಮನೆಗೆ ಹೋಗ ನಡಿ. ಆಕಿಗೆ ಬಾಣ್ತಿಗೆ ನೀರು ಹಾಕ್ಬೇಕು. ಆಕಿದು ಮೈ ಇದಾಗಿರ್ತೈತಿ, ಹೆರಿಗೆ ಆದ್ಮೇಲೆ ಮೈ ಎಲ್ಲ ಇದಾದಂಗಾಗಿರ್ತೈತಿ ಏನು. ಆಕಿಗೆ ಸ್ವಚ್ಛಗೆ ಜಳಕ ಮಾಡಿಸ್ಬೇಕು. ನಡಿ ಹೋಗೋಣ, ಮನೆಗೆ ಹೋದ್ರೆ ನಮ್ಮ ಮಟ್ಟಕ್ಕೆ ನಾವು ಏನಾರ ಮಾಡ್ಬೋದು. ಇಲ್ಲೇನು ಕುಂತ್ ಏನು ಮಾಡ್ತಿದ್ವಿ, ಒಳಗೆ ಬಿಡಂಗಿಲ್ಲ ಏನಿಲ್ಲ. ಹ್ಞೂ ಬಿ, ಹಂಗೆ ಮಾಡಂತ ತಗೋ. ನಿಮ್ಮ ಅತ್ತಿ ಮಾವ ಎಲ್ಲದಾರಂತ ಏನು? ಆಗಲೇ ಮಾಡಿದ್ನಿ ಬಿ. ಮತ್ತು ಎಲ್ಲದಾರ ಅಂದ್ರೆ ಇಲ್ಲೇ ಊರಂತೇಳಿ ಅದಾವಿ, ಎಲ್ಲಿ ಬರ್ಬೇಕು ಅಂದ್ರು. ಮತ್ತು ಡಾಕ್ಟ್ರ್ ಮುಂದಿದ್ದಾಗ ಮಾಡಿದ್ರಲ್ಲ, ಅದಕ್ಕೆ ಒಂದು ಸೈಡಿಗೆ ಹೋಗಿ ಮಾತಾಡಿದೆ, ವಾರಿಗೆ ಹೋಗಿ ಮನೆಗೆ ಬಂದುಬಿಡ್ರಿ ಮತ್ತೇನು ಅಂತಂದು ಹೇಳೇನು ಬಿ. ಅಲ್ಲ ಪರ್ಸು, ನಿನಗೇನು ತಿಳಿತೈತೆ ಇಲ್ಲ? ಅವ್ರು ನೋಡಿದ್ರೆ ಮನೆ ನೋಡಿಲ್ಲಪ್ಪ. ನೀವು ಬ್ಯಾರಿ ಬಂದು ಮನೆಗಿರೋದು ಅವ್ರಿಗೆ ಗೊತ್ತಲ್ಲ ಏನು. ಮತ್ತೆ ಯಾವ ಮನೆಗಂತ ಹೋಗ್ಬೇಕು ಅವರು? ಅಲ್ಲಿ ಓದಿ ಮತ್ತೆ ಏನಾರ ತಿಳ್ಕೊಂಡಾರ? ಅಯ್ಯೋ ಹೌದಲ್ಲ ಬಿ, ನನಗೆ ಲಕ್ಷಣ ಇಲ್ಲ ನಡಿಯೋದು. ಏನಾತ, ನಮ್ಮ ಮನೆಗೆ ಹೋಗ ನಡಿಯಪ್ಪ. ನಮ್ಮ ಕೂಸು ನಿಂದ ಸ್ವಂತ ಮನೆ ಇಟ್ಕೊಂಡು ಏನಪ್ಪ, ಇವ್ರ ಮನೆಗಿರೋದು. ಊರಾಗ ನೋಡ್ತಾರೆ ಏನು ಅನ್ಕೊಂತಾರ, ಎಲ್ಲ ಬೇಕಾದಂಗೆ ಅದಾರ, ಮಂದಿ ಮನ್ಯಾಗ ಅದಾರ ಹೋಗಿ ಅಂತಂದು. ಇಲ್ವಾ, ಆ ಮನೆ ಬಿಟ್ಟು ಬಂದ್ಮೇಲೆ ಮತ್ತೆ ನನಗೆ ಹೋಗಕ್ಕೆ ಮನಸ್ಸಿಲ್ಲ. ನಂತರ ಆ ಮನೆ ಬರೋದಲ್ಲ ಬೈ. ಯಪ್ಪ ಏನದು ಸಾಧಿಸೋದು ನೀನು? ನಾನು ತಪ್ಪಾಗೈತಿ ಅಂತ ಕೇಳಿ ನಿಮ್ಮ ತಂಗಿನ ಮನೆ ಬಿಟ್ಟು ಓಡಿಸೇವಿ. ಇನ್ನೊಮ್ಮೆ ತರ ಮನೆ ಬರಲ್ಲ ನೋಡ್ಕೊಳ್ಳೋಣ. ಕೂಸನ್ನ ಚಲೋ ಹೊತ್ತಂಗೆ ನೋಡ್ಕೋಬೋದಪ್ಪ. ನಮ್ಮ ಮನೆಗೆ ಆದ್ರೆ ನಾವು ಚಲೋ ಹೊತ್ನಂಗೆ ಎಣ್ಣೆ ನೀರು ಮಾಡಿ ಎರೆದು ಬಾಂತಿಗೆ ಕೂಸಿಗೆ ಚಲೋ ಹೊತ್ನಂಗೆ ನೀರು ಹಾಕ್ಬೋದು. ಯಪ್ಪ ಹೋಗೋಣ ನಮ್ಮ ಮನೆಗೆ. ನಮ್ಮ ಮಾತಿಗೇನಲ್ಲಪ್ಪ, ನಿನ್ನ ಕೂಸಿನ ಮಗ ನೋಡ್ಕೊಂಡು ಬಾ. ನಿನ್ನ ಮಗ ಚಲೋ ಹೊತ್ನಂಗೆ ದೊಡ್ಡನವ ಆಗ್ಬೇಕಿಲ್ಲವ. ಮತ್ತು ದೊಡ್ಡವಾದ್ಮೇಲೆ ಯಾಕೆ ಬೇ ನಮ್ಮ ಮನೇನ ಇಟ್ಕೊಂಡು ಯಾಕೆ ಅಲ್ಲೇದಿರಿ ಇಲ್ಲದಿರಿ ಅಂತ ಅನ್ನಂಗೆ ಆಗಬಾರ್ದು. ನೋಡಿ ಈಗ ಬಂದರು ನಿಮ್ಮ ಅತ್ತೆ ಮಾವ ಏನು ಅನ್ಕೊಂತಾರೆ, ಯಾಕೆ ಅಲ್ಲೇದಾರ ಏನು ಅನ್ನೋದು. ಆದ್ರೆ ಹೇಳಕತ್ತಾರ ನೋಡು, ಇನ್ನೊಮ್ಮೆ ಆಕಿ ಆ ಮನೆ ಕಾಲಿಡಂಗಿಲ್ಲ. ನಿನ್ನ ಮಗಳು ಹೇಳಕತ್ತಾರ ನೋಡು, ಆಕಿ ಬಂದ್ಲಂದ್ರೆ ಮಾತ್ರ ನಾನು ಒಂದು ಕ್ಷಣನೂ ಇರೋದಿಲ್ಲ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಮಗನ ಕರ್ಕೊಂಡು ಬಂದ್ಬಿಡ್ತಾನೆ ನೋಡು ನಾನು ಹೊರಗೆ. ಹೇಳಕತ್ತಾನಿಲ್ಲ, ಆಕಿ ಬರ್ಲಂಗೆ ನಾನು ನೋಡ್ಕೊಂತಾನೆ, ನನ್ನ ಜವಾಬ್ದಾರಿ ಅದು ಏನು. ಇಷ್ಟು ಹೇಳಕತ್ತಿ ಅಂತ ಒಪ್ಕೊಳಕತ್ತೇನಿ, ಆತು ಆತಪ್ಪ. ಹೋಗಿ ಮನೆ ಅಂತೇಳಿ ಹೋಗಿ ಯಕ್ಷತಾ ಇರ್ತಾಳನ ಬಸವ ಹೆರಿಗಾಗಿದ್ದು ಹೇಳ್ದಂಗೆ ಆಕತೆ ಹೇಳಿ ಒಂದಿಟ್ಟು ಪಾಣಿ ಇದನ್ನ ಸ್ವಚ್ಛ ಮಾಡು ಅಂತಂದು ಹೇಳಕ್ಕಿಗೆ ಮಾಡ್ತಾಳೆ. ನಾವು ಮತ್ತೆ ಹೋಗಾಟತಿಗೆ ಸ್ವಚ್ಛರ ಮಾಡ್ತಾಳೆ. ಆತು ಬಿ. ಅಣ್ಣ ಎಲ್ಲೋಗಿದ್ದೀವ? ಅಪ್ಪನ ಆಡ್ಸಕತ್ತಿದ್ದೆ, ಮಕ್ಕೊಂಡಿದ್ಲ ಶೋಭಾ. ಮತ್ತೆ ಯಾರು ಇದ್ದಲ್ಲಲ್ಲ, ಅದಕ್ಕೆ ಒಂದಿಟ್ಟು ಆಡಿಸ್ಕೊಂತ ಕುಂತಿದ್ದೆ. ಎದ್ದದ್ನ ಮತ್ತೆ ಅದ್ರ ಹಾಳಾಕತ್ಗೀತಾನ ಅಂತಂದು ಕುಂತಿದ್ನಣ್ಣ. ಹೌದೇನ್ವ, ನಾವು ಅವ್ವ ಆ ಮನೆಗೆ ಹೋಗೋಣ ಅನ್ನಕತ್ತಾಳ. ಮತ್ತು ಆ ಮನೆಗೆ ಹೋಗ್ತಗೋ ನಾವು ಲಕ್ಷ್ಮಿ. ಹೌದೇನಣ್ಣ, ಹೋಗ್ರಣ್ಣ ನಿಮ್ಮ ಮನೆಗೆ. ನೀವು ಹೋಗಕ್ಕೆ ನಂದೇನು ಸಮಸ್ಯೆ ಇಲ್ಲಣ್ಣ, ಹೋಗ್ರಿ. ಪಾಪ ನಿಮ್ಮ ಮನೆ ಕೂಸು ಅಲ್ಲೇ ಬೆಳೆದ್ರೂ ಚಲೋ. ಮತ್ತೆ ಹ್ಞೂ, ನಾನು ಅದಕ್ಕೆ ಅಂದೆ, ನಮ್ಮ ಮನೆಗೆ ನಾವು ಹೋದ್ರೆ ಪಾಡಲ್ಲ. ಅದಕ್ಕೆ ಒಂದಿಟ್ಟು ಅಲ್ಲಿ ಮನೆಗೆ ಅಂತೇಳಿ ಹೋಗ್ಬರ್ತಾನೆ ಬಸ್ಸು ಹೋದನ. ಹೋಗಿ ಒಂದಿಟ್ಟು ಹೇಳಿ, ಮತ್ತು ಕ್ವಾಣಿ ನಾವು ಇಲ್ಲಲ್ಲ, ಹಾಗಾಗಿ ಧೂಳದು ಇರ್ತೈತೆ, ಕೂಸ್ದು ಮನಗ್ಸೋದಲ್ಲ. ಹೋಗಿ ಒಂದಿಟ್ಟು ಹೇಳಿ ಸ್ವಚ್ಛ ಮಾಡ್ಸಕ್ಕೆ ಹೇಳಿ ಬರ್ತಾನೆ. ಹ್ಞೂ ಅಣ್ಣ, ಹೋಗ್ಬಾ. ನಾ ಇಲ್ಲಿ ಇರ್ತಾನೆ ತಗೋ. ಶೋಭಾನ್ ಅಂತೇಳಿ ನಾ ಇರ್ತಾನಣ್ಣ. ಹೋಗಪ್ಪ. ನೀವು ಶೋಭಾ ಕಡೆಯವರಲ್ಲಮ್ಮ? ಹ್ಞೂ ರೀ ಸಿಸ್ಟ್ರ, ನಾವ್ರಿ. ಯಾಕ್ರಿ? ಯಾಕಿಲ್ಲಮ್ಮ, ಒಂದು ಚೀಟಿ ಬರ್ಕೊಡ್ತಾನೆ. ಕೂಸಿಗೆ ಹೆಚ್ಚಾಕ ಸೋಪು ಅದನ್ನ ಮತ್ತೆ ಬರೆದು ಕೊಡ್ತಾನೆ, ಅದನ್ನ ಹಚ್ಬೇಕು. ಇಲ್ಲೇ ನಮ್ದ್ರಾಗ ಮೆಡಿಕಲ್ನಾಗ ಸಿಗ್ತೈತೆ ನೋಡಮ್ಮ, ತೊಗೊಂಡು ಹೋಗ್ರಿ ಹೋಗೋ ಮುಂದೆ. ಮತ್ತು ಆಕಿಗೆ ತಾಯಿಗೂ ಒಂದು ದಿವಸ ಗುಳಿಗೆ ಅವನು ಬರ್ದಾರ ಡಾಕ್ಟ್ರು. ಗುಳಿಗೆ ಒಂದು 30 ದಿವಸ ತೊಗೊಳಕಬೇಕು. ಮೈಯಾಗ ಶಕ್ತಿ ಇರೋದಿಲ್ಲಲ್ಲ, ಹಂಗಾಗಿ ಗುಳಿಗೆ ಅದನ್ನ ಬರ್ದೈತಿ. ಕರೆಕ್ಟಾಗಿ ಟೈಮಿಗೆ ಕೊಡ್ಬೇಕು ನೋಡಮ್ಮ. ಹ್ಞೂ ರೀ ಸಿಸ್ಟ್ರ, ಆತ್ರಿ. ಯಾರ ನನ್ನ ಜೊತೆಗೆ ಬರ್ರಿ, ನಾನು ಚೀಟಿ ಅದನ್ನ ಕೊಡ್ತಾನೆ, ತೊಗೊಂಬಂದು ನನಗೆ ತೋರಿಸ್ಬೇಕು ನೀವು. ಮತ್ತು ಗುಳಿಗೆ ಯಾವ್ಯಾವ ಒಯ್ದ್ರೆ ಗೊತ್ತಾಗಂಗಿಲ್ಲವು, ನನಗೆ ತೊಗೊಂಬಂದು ತೋರಿಸ್ರಿ, ನಾನು ಯಾವ್ಯಾವ ತೊಗೊಳೋದು ಎಲ್ಲ ಹೇಳ್ತಾನಂತ. ಹ್ಞೂ, ನಾನು ಬರ್ತಾನೆ ತಗೋರಿ. ಹೋಗಿ ಏನು ಅನ್ನೋದು ತಿಳ್ಕೊಂಬರ್ತಂತೆ ಅಮ್ಮ. ಬರ್ರಿ ಯಾರ ಒಬ್ರು. ಎಲ್ಲ ಸರಿ ಹೋದ್ರೆ ಅಷ್ಟೇ ಸಾಕು ನೋಡು. ಎಲ್ಲ ನಾ ಅನ್ಕೊಂಡಾಗ ಆಗತೈತಿ. ಒಳ್ಳೆ ರೀತಿಯಿಂದ ಕೂಸನ್ನ ಚಲೋ ನಂಗೆ ನೋಡ್ಕೋಬೇಕು. ಹೋಗಿ ನಾಗಿ ಒಂದಿಟ್ಟು ಖಾರ ಕೊಬ್ಬರಿ ಅದನ್ನ ಮಾಡ್ಬೇಕು. ಅವ್ರು ಓವರ್ ಇದ್ರೆ ಏನು ಚಿಂತಿಲ್ಲ, ಒಂದಿಟ್ಟು ನೀನು ಮಾಡ್ತಾರ ಅವರು. ಮತ್ತು ಆಕಿಗೆ ನೀರು ಹಾಕೋದು, ಕೂಸಿಗೆ ನೀರು ಹಾಕೋದು ರಗಡಿರ್ತಾವೆ. ಬಾಂಟಿ ಮನೆ ಕೆಲಸ ಅಂದ್ರೆ ಹಂಗೆ ಆಗಂಗಿಲ್ಲ. ನಿನ್ನೆ ಅಣ್ಣಾರ ಮನೆ ಅಂತೇಳಿ ಹೋಗಿದ್ದೆಲ್ಲ, ಅದಕ್ಕೆ ಅಮ್ಮ ಆರಾಮೈತೆ?
ಅಣ್ಣಿದ್ನ ಇಲ್ಲ? ಇವ್ರಿಗೆ ಮತ್ತೆ ಅತ್ತೇರು ಅಲ್ಲಿರೋ ಸುದ್ದಿ ಹೇಳಿದ್ರೆ ಸಿಟ್ಟಾಕೋರ ಅತ್ತೇರಿರೋದು ಹೇಳೋದಿಲ್ಲ ನಾನು. ಯಾಕೆ ಅತ್ಲಾಗ ತಿರ್ಕೊಂಡಿ? ಯಾಕಿಲ್ರಿ ಆರಾಮೈತಿ ಅಕ್ಕ ಅಂತ್ರನ ಇನ್ನೇನು ದಿನದಾಗಲ್ಲ ಪಾಪ ತ್ರಾಸ ಈಗ ಆರಾಮದಾಳ ಅಕ್ಕ ಏನಿಲ್ಲ ಯಾರಿಗೆ ಹೇಳ್ಯಾರಂತ ಈ ವಾರದಾಗ ಅಕ್ಕತಿ ಅಂದೆ ಹಂಗಾಗಿ ಸ್ವಲ್ಪ ಸುಸ್ತದಾಳ ಬಿಟ್ರೆ ಚಲೋ ಅದಾಳ. ನಾನು ಹೋಗಿದ್ನೆ ದೀಟ ಕೈಲಾದ ಬದುಕು ಮಾಡಿಕೊಟ್ಟು ಬಂದೆ. ಇರು ಅಂದ್ಲ ಮತ್ತೆ ನೀವು ಬರೋ ಹೊತ್ತಾಗಿತ್ತಲ್ಲ ಅದಕ್ಕೆ ಲಗು ಬಂದೆ ನಾನು. ಹೌದೇನು? ಹೆರಿಗೆ ಆದ್ಮೇಲೆ ರೈತ್ಲ ಬರ್ತಾರೆ ಏನೋ ನೋಡ್ಬೇಕು. ಅಣ್ಣನಂತೇಳಿ ಮಾತಾಡೋಣ ಅಂದ್ರೆ ಅವ್ನು ಏನು ಕೇಳಂಗ ಇಲ್ಲ. ಮನೆ ಬರೋದು ಬಿಟ್ಟು ಎಲ್ಲ ಹೇಳು, ಏನು ಬೇಕಾದ್ರೆ ಮಾತಾಡ್ತಾನೆ. ಮನೆ ಬರೋದು ಮಾತ್ರ ಹೇಳಕ್ಕೆ ಹೋಗ್ಬೇಡ ಅಂತಾನೆ. ಏನು ಮಾಡಲೇ ನಂಗಾಗಿತ್ತು ನನಗಂತ. ಹ್ಞೂ ರೀ ನಾನು ಅಕ್ಕನಿದ್ರಿಗೆ ಅಂದೆ ನಂದೇನಿಲ್ವ ನಿಮ್ಮ ಮಾವ ಹೆಂಗೆ ಹೇಳ್ತೈತೆ ಹಂಗ ಅನ್ಲಕ್ಕ. ಅದಕ್ಕೆ ಮಗು ಎಲ್ಲರ ಜೊತೆಗೆ ಇರೋಕೆ ಇಷ್ಟ, ಅಣ್ಣಗೆ ಇಷ್ಟ. ಅಣ್ಣಗೇನಿಲ್ಲ ಅದ ಅವ್ರು ಹಂಗೆ ಮಾಡಿದ್ರಲ್ಲ ಅದಕ್ಕೆ ಈಕಿ ನಮ್ಮವ್ವ ಅನ್ನಕ್ಕಿ ಮಾಡಿ ಇಟ್ಲಲ್ಲ, ಹಂಗಾಗಿ ಎಲ್ಲರೂ ದೂರ ದೂರ ಆದಂಗೆ ಆತು. ಬಸವ ಅಣ್ಣಂದಲ್ಲ ಅದು ದನಿ. ಹ್ಞೂ ರೀ ಮಾಮ್ ಬಂತ ಅನಿಸ್ತೈತಿ. ಬಸವ ಅಕ್ಷತಾ ಏನು ಮಾಡತ್ತೀವ? ಅಣ್ಣ ನೀ ಬಂದೆ, ಬಾ ಕುಂದ್ರು ಬಾ. ಅಕ್ಷತಾ ಹೋಗಿ ಏನಾರ ಒಂದಿಟ್ಟು ನಾಷ್ಟ ಮಾಡ. ಅಣ್ಣ ಬಂದಾನ, ಯಾಕೆ ಒಳ್ಳೆ ಬಂದಾನ ಅಣ್ಣ, ಹೋಗಿ ನಾಷ್ಟ ಮಾಡಿ ಏನಾರ ಒಂದಿಟ್ಟು. ಹ್ಞೂ ರೀ ಸರಿ ಬಾವ ಏನಾರ ಒಂದಿಟ್ಟು ನಾಷ್ಟ ಮಾಡ್ತಾನಂತೆ. ನಿಂದಿರ್ತೀರಿಲ್ಲಿ ಇಬ್ರು, ನಿಂದ್ರಿಲ್ಲಿ. ತಡಿವಾಶು ಅಕ್ಷತಾ ಏನು ಮಾಡ್ಬೇಡ, ಸುಮ್ಮನಿರಿಲ್ಲಿ ಒಂದು 2 ನಿಮಿಷ ನಿಂತ್ಕೋ. ಅಣ್ಣ ನೀ ಸುಮ್ಮನೆ ಇರ್ಬೇಕು ನೋಡು, ಬಂದಿದ್ದೀ ಮತ್ತು ಏನಾರ ಮಾಡಕತ್ರ ಬೇಡ ಅನ್ನಂಗಿಲ್ಲ. ಸುಮ್ಮನೆ ಏನು ಈಗ ಒಂದು 5 ನಿಮಿಷದಾಗ ಮಾಡ್ತಾಳೆ. ನೀವು ಹೋಗಿ ಅಕ್ಷತಾ ಮಾಡು ಹೋಗು. ನನ್ನ ಮಾತಾರ ಕೇಳು, ನಿಂದ್ರಿಲ್ಲಿ. ಯಾಕಣ ಆತು ಮಾಡುವಂತೆ ಅಂತವ. ತಡಿ ನಿಮ್ಮ ಅತ್ತಿಗೆ ಮಗ ಹೆರಿಗೆ ಆತು. ಏನು ಆಗತ್ತೀರಿ ಬಾವ ನೀವು? ಇನ್ನು ನಿನ್ನೇನು ಹೋಗಿ ಮಾತಾಡ್ಸ್ಕೊಂಬಂದೆ ಇನ್ನು ಏನಿತ್ತಿಲ್ಲ ಅಲ್ಲಿ ಹೆರಿಗಾತ ಯಾವಾಗತ್ತೆ? ಹೌದೇನಣ್ಣ? ಪಾಪು ಚಲೋ ಐತೆ? ಅತ್ತಿಗೆಮ್ಮ ಆರಾಮೈತಿಲ್ಲ? ಇಲ್ಲ ಇವತ್ತು ಬೆಳಗ್ಗೆ ಯಾಕೆ ಭಾಳ ಹೊಟ್ಟೆ ಅದನ್ನು ಯಾಕತ್ತೈತಿ ಅಂತಂದು ತ್ರಾಸ ಮಾಡ್ಕೊಳಕತ್ತಿದ್ಲ. ಮತ್ತು ದವಾಖಾನಿಗೆ ಕರ್ಕೊಂಡು ಹೋದ್ವಿ. ಹೆರಿಗೆ ಆಕತಿ ಅಂತಂದು ಅಂದಿದ್ರು. ಒಂದು ಅರ್ಧ ಗಂಟೆದಾಗ ಹೆರಿಗೆ ಆಗೋತವ. ಮನೆಗೆಲ್ಲೇ ಕಳಿಸ್ತೇವೆ ಏನಾಗತ್ತಾರ ನೋಡಿ. ಸಂಜೆ ಮುಂದೆ ನಾರ್ಮಲ್ ಆತ. ಏನು ಹೊಟ್ಟೆಗಿಟ್ಟಿ ಕೊಯ್ದು ತೆಗ್ದಿಲ್ಲಲ್ಲ ಕೂಸ್ನ. ಆರಾಮದಾರ ತಾಯಿ ಮಗ ಇಬ್ಬರು ಆರಾಮದಾರ. ಮನೆಗೆ ಕಳಿಸ್ತೀವಿ ಅಂದಾರ. ನಿನಗೆ ಹೇಳಿದ್ದಿಲ್ಲಲ್ಲ ಅದಕ್ಕೆ ಬಂದು ಹೇಳೋಗೋಣ ಅಂತ ಬಂದೆಪ್ಪ. ಚಲೋ ಆತ್ ಬಿಡ, ಗಂಡು ಹುಡುಗ ಹುಟ್ಟೈತೇನೆ ಚಲೋ ಆತ್. ಅಕ್ಕ ಆರಾಮದಾಳಿಲ್ಲ? ಅಕ್ಕನ ಆರಾಮದಾಳ, ಕೂಸುನ ಆರಾಮೈತಿ, ಏನು ಸಮಸ್ಯೆ ಇಲ್ಲ. ಚಲೋ ಆತಣ್ಣ. ತಡಿ ನಾವು ಬರ್ತೇವೆ ನೋಡಕ್ಕೆ ಹಂಗಾರ. ಕ್ಷೇತ ಹೋಗು, ನೀನು ರೆಡಿಯಾಗಿ ಬಂದ್ಬಿಡ. ಇಬ್ರು ಹೋಗಿ ಕೂಸ್ನ ಅತ್ತಿಗೆಮ್ಮನ ನೋಡ್ಕೊಂಬಂದ್ಬಿಡಾನ. ಇಲ್ಲ ಬಸವ ಯಾಕಡ? ಇಲ್ಲ ಕೂಸ್ನ ತಾಯಿನೂ ಕಳಿಸ್ತಾರ. ಇನ್ನೇನು ನಾವು ಮನೆಗೆ ಬರ್ತೀವಿ ಅಣ್ಣ. ಇಲ್ಲೇ ಬರ್ರಣ್ಣ ಕೂಸ್ನ ಕರ್ಕೊಂಡು. ನಮ್ಮ ಮನೆಗೆ ಅಂತಂದು ಹುಟ್ಟಿರೋ ಕೂಸು ನಮ್ಮ ಮನೆಯಾಗ ಬೆಳೆದ್ರೆ ಚಲೋ ಅಲ್ಲ. ಬಾವ ಇಲ್ಲೇ ಕರ್ಕೊಂಬರ್ರಿ ಅಕ್ಕನ ಪಾಪನ್ನ. ಎಲ್ಲಾರು ಇರ್ತವಿ ಚಲೋ ನಂಗೆ ನೋಡ್ಕೊಳಕ್ ಬರ್ತೈತಿ. ಅಲ್ಲಿ ಬ್ಯಾಡ ಬಾವ, ಮನೆ ಇದಾಕತಿ ಸೋರ್ತಿರ್ತೈತಿ. ಕೂಸ್ನ ಇನ್ನೇನು ಮಳೆಗಾಲ, ಕೂಸ್ನ ಅಲ್ಲೆಲ್ಲ ಬೆಳೆಸೋದು ಬ್ಯಾಡ ಅಂತ ಅನ್ಸಾತೈತಿ. ಹ್ಞೂ ನೀವೇನು ಇಷ್ಟು ಕೇಳ್ಕೊಳ್ಳೋದು ಬೇಡ, ನಾವು ಇಲ್ಲೇ ಬರ್ತೀವಿ. ನಾನು ಅದನ್ನೇ ಹೇಳೋಣ ಅಂತಲೇ ಬಂದೆ. ಅಕ್ಷತಾ ಅದು ಕ್ವಾಣಿನ ಒಂದಿಟ್ಟು ಧೂಳದಾಗಿದ್ರೆ ಸ್ವಚ್ಛ ಮಾಡಿಬಿಡವ. ಮತ್ತು ಇನ್ನೇನು 1 ತಾಸು 2 ತಾಸ್ನಾಗ ಕರ್ಕೊಂಬಂದ್ಬಿಡ್ತಾನೆ. ಅವನು ಇಲ್ಲೇ ಮನೆಗೆ ಹೋಗೋಣಪ್ಪ ಅಂತ ಅಂದ್ಲ. ಹಂಗಾಗಿ ಬಾವ ಯಾಕೆ ಇದನ್ನ ಹೇಳಕ್ ಹೋಗಿದ್ರು? ಯಾವವ್ವ? ನಮ್ಮವ್ವ ಯಾವ ಅಂತೀಯಲ್ಲ? ಆಕಿ ನಮ್ಮ ಮನೆಯಿಂದ ಹೊರಗಕ್ಕಿನಿ, ನೀ ಕರ್ಕೊಂಡು ಏನಕ್ಕಿನ್ನ ಒಳಗೆ? ಅಲ್ಲಣ್ಣ ಇಷ್ಟೆಲ್ಲ ಅನುಭವಿಸಿದಿ ಮತ್ತೆ ಯಾಕಿನ ಒಳಗೆ ಕರ್ಕೊಂಡು? ನಿನ್ನ ಸಿಟ್ಟು ನನಗೆ ಅರ್ಥ ಆಗತ್ತಿ ಬಸವ. ಆದ್ರೆ ಅವ್ವ ಭಾಳ ಬದ್ಲಾಕ್ಯಾಳ. ನೀ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಆಕಿ ಯಾರಿಗೆ ಏನು ತೊಂದರೆ ಮಾಡಂಗಿಲ್ಲ. ಆಕಿ ಇನ್ನೇನು ರತ್ನ ನಮ್ಮ ಮನೆ ಬಿಟ್ಕೊಳಂಗಿಲ್ಲ ಅಂತಂದು ಹೇಳೇನ. ನಮ್ಮವು ಕರಾರು ಮಾಡೇನಿ. ಆಕಿ ಒಟ್ಟ ನಮ್ಮ ಮನೆ ಬರಂಗಿಲ್ಲ. ಆಕಿ ಎಷ್ಟೆಲ್ಲ ಮಾಡ್ಯಾಳ. ನಮ್ಮನ್ನು ಬಿಟ್ರೆ ಯಾರದಾರ ಆಕಿಗೆ ಬಸವ. ಹಾಗಾಗಿ ಭಾಳ ಚಲೋ ನೋಡ್ಕೊಳಕತ್ತಾಳ ಸೊಸಿನ. 4-5 ದಿವಸ ಆತು ಬಂದವ್ವ. ನೀನು ನಾನು ಇದ್ರಿ ಸುಳ್ಳು ಹೇಳ್ದೇನು? ನಿನ್ನೆ ಹೋಗಿ ಬಂದಾಕಿ ಇಲ್ಲ, ಅದ್ರ ಸುದ್ದಿನ ತೆಗ್ದಿಲ್ಲ. ಅದು ನೀವು ಸಿಟ್ಟಾಕಿರಿ ಅಂತಂದು ಹೇಳಿಲ್ರಿ ನಾನು. ಬಸವ ಸಾಕು, ಅದು ನಲಿಗೆ ಬಿಡ್ತಿಲ್ಲ. ಅಲ್ಲಣ್ಣ ನೀನು ಇಷ್ಟೆಲ್ಲ ಅತ್ತಿಗೆಮ್ಮ ಅನುಭವಿಸಿದ್ರು ನೀನು ಮತ್ತೆ ಕರ್ಕೊಂಡಿಲ್ಲ, ಭಾಳ ಬೇಜಾರು ಅನ್ಸತ್ತಪ್ಪ ನನಗೆ. ನಾನು ಹಂಗೆ ಮಾಡಿ ಹೊರಗಾಕಿದ್ದೆ. ಎಲ್ಲರೂ ಹೋಗಿ ಸಾಯ್ತೀನಿ ಅಂದ್ಲಲ್ಲ. ನಮ್ಮ ಹೊಟ್ಯಾಗ 9 ತಿಂಗಳು ಇಟ್ಕೊಂಡು ನಮ್ಮನ್ನ ಬೆಳೆಸಿ ಇಷ್ಟೇ ದೊಡ್ಡವ್ರನ್ನ ಮಾಡ್ಯಾಳ ನಮ್ಮವ್ವ. ಎಲ್ಲರ ಹೋಗಿ ಬೀದ್ಯಾಗ ಕುಂತದ್ದು ನೋಡಿ ಹೊಟ್ಟೆ ಉರಿತಪ್ಪ ನನಗೆ. ಅದಕ್ಕೆ ಒಳಗೆ ಕರ್ಕೊಂಡು ಏನಿಲ್ಲ ಚಲೋ ಅದಾಳ ಬಸವ. ಏನಾತಪ್ಪ ನಿನ್ನಿಷ್ಟ ಅಣ್ಣ. ನೀನಷ್ಟು ಇದು ಮಾಡಿ ಕರ್ಕೊಂಡು ಅಂದ್ರೆ ನಿನ್ನಿಷ್ಟ. ಆದ್ರೆ ಮನೆಗೆ ಬರಾಕತ್ತಿರಲ್ಲ ಅದ ಖುಷಿ ನನಗೆ. ಆತು ತಗೋ, ನಾ ಎಲ್ಲ ಸ್ವಚ್ಛ ಮಾಡಿರ್ತೀವಿ. ಒಂದು ಕಪ್ ಚಾನಾರ ಕುಡಿದು ಹೋಗಿದ್ರು ಚಲೋ ಆಕತ್ತಪ್ಪ. ಬರ್ತಾವಿ ಮತ್ತು ಅವರು ಡಾಕ್ಟ್ರ್ ಇನ್ನೇನಾರ ತೊಗೊಂಬರಕ್ಕೆ ಹೇಳಿರ್ತಾರೆ. ಮತ್ತು ನಾನು ಇಲ್ಲಕ್ರ ಅಜ್ಜಿ ಅವು ಬೇಕಾದಾಳಲ್ಲಿ ಗೊತ್ತಾಗಂಗಿಲ್ಲ ಅಕ್ಕಿಗೆ ಏನು. ಅದಕ್ಕೆ ಮತ್ತು ಹೊಕ್ಕ ನಾನು ಲಘು ಬರ್ತಾನೇನು ಕರ್ಕೊಂಡು ಬಂದುಬಿಡ್ತಾನೆ. ಅದು ಏನೇನು ಬೇಕು ಎಲ್ಲ ತಯಾರು ಮಾಡ್ಕೊಳುವ ಅಕ್ಷತಾ. ಇನ್ನು ಕ್ವಾಣಿ ಎಲ್ಲ ಸ್ವಚ್ಛ ಮಾಡು.
ಅಥವಾ ಬರ್ತಾನೆ ತಗೋ ಬಸವ. ರೀ ನಾ ಬೇಕು ಅಂತಂದೇನು ಹೇಳಿಲ್ರಿ, ನೀವು ಬೇಜಾರಾಕಿರಿ ಅಂತಂದು ಅಷ್ಟೇ ಹೇಳಿಲ್ಲ ನಾನು. ಆತು ಬಿಡು ಹೋಗ್ಲಿ, ಅವ್ರಿಗೆ ಸಮಸ್ಯೆ ಇಲ್ಲ ಅಂದಮೇಲೆ ನಮಗೇನು, ಹೋಗ್ಲಿ ಬಿಡು. ನೀನು ಯಾಕೆ ಬೇಜಾರಾಕಿದಿ? ಹೋಗು, ಕ್ವಾಣಿ ಅದನ್ನೆಲ್ಲ ಸ್ವಚ್ಛ ಮಾಡು. ನೋಡು ಮತ್ತು ಸಂಜಿಗೆ ಅಡುಗೆಗೆ ಏನೇನು ಬೇಕೋ ಕಾಯಿಪಲ್ಲೆ ಎಲ್ಲ ಹೇಳು, ನಾ ತೊಗೊಂಬರ್ತಾನೆ. ಅವ್ರು ಬರಾಕತ್ತಾರಲ್ಲ ಅದ ಖುಷಿ ನನಗೆ. ಎಲ್ಲರೂ ಮೊದಲಿನಂಗೆ ಹೊಟ್ಟಿಗೆ ಇರ್ತಾವಲ್ಲ ಅದ ಸಂತೋಷ. ರೀ ಈಗ ಹೋಗೆಲ್ಲ ಸ್ವಚ್ಛ ಮಾಡಿ ಅಡುಗೆಗೆ ಏನೇನು ಬೇಕು ಆಮೇಲೆ ಹೇಳ್ತಂತಾಡ್ರಿ. ಎಲ್ಲ ಕ್ವಾಣಿ ಸ್ವಚ್ಛ ಮಾಡ್ತಾನೆ ಫಸ್ಟ್. ಸರಿ. ಆದ್ರೂ ಲಘು ಬಂದ್ಬಿಟ್ರಿ ಬಸ್. ನೀನು ಯಪ್ಪ ಕುಂತದ್ದ ಗೊತ್ತಾಗ್ಲಿಲ್ಲ ನೋಡು. ಅವಾಗಾರ ಬರೋ ಮುಂದೆ ದೂರ ಅನ್ಸೋದು. ಇವತ್ತಂತ್ರ ಕುಂತದ್ದ ಗೊತ್ತಾಗ್ಲಿಲ್ಲ, ಬಂದದ್ದು ಗೊತ್ತಾಗ್ಲಿಲ್ಲ. ಮೊಮ್ಮಗನ ನೋಡಕ್ಕೆ ಬಂದಿಯಲ್ಲ ಅದಕ್ಕೆ. ಆದ್ರೆ ನನಗೂ ಮಂಜುಳ ಕೂಸ್ನ ಯಾವ ನೋಡ್ತಾನೆ, ನನ್ನ ಮಗಳನ್ನ ಯಾವ ನೋಡ್ತಾನೆ ಅನ್ನಂಗಾಗೈತೆ ನನಗಂತ್ರ. ವಾ ಲಗು ಲಗು ಹೋಗ ನಡಿ. ಇಲ್ಲಿಗೆ ಹೋಗೋದೀಗ ದವಾಖಾನಿಗೆ ಹೋಗೋದ ಏನು? ಇಲ್ಲ, ಬಸ್ನ್ಯಾಗ ಅಳಿಯಂದ್ರು ಫೋನ್ ಮಾಡಿದ್ರು, ದವಾಖಾನಿಗೆ ಏನು ಬ್ಯಾಡ್ರಿ, ಮನೆಗೆ ಬಂದ್ಬಿಡ್ರಿ, ಮನೆಗೆ ಕರ್ಕೊಂಡು ಹೊಂಟವಿ ಅಂತಂದು. ಅಯ್ಯೋ ಶಿವನ, ಇಷ್ಟು ಲಗು ಮನೆಗೆ ಯಾಕ? ಅಲ್ರಿ ಯಾರ ಯಾರಿಗಾದ್ರೂ ಒಂದ್ ದಿವ್ಸ 2 ದಿವ್ಸ ಇಟ್ಕೊಂತಾರ, ಅದೇನು ಇಷ್ಟು ಲಗು ಮನೆ ಕಳ್ಸಾಕತ್ತಾರ? ಏನಿಲ್ಲ, ಕೂಸು ತಾಯಿ ಇಬ್ರು ಆರಾಮದಾರಂತ. ಮತ್ತೇನು ನೋಡ್ರಿ, ನೀವು ಇರ್ತೀರಂದ್ರಿ ಇರ್ರಿ, ಇಲ್ಲಕ್ರ ಮನೆ ಕರ್ಕೊಂಡು ಹೋಗ್ರಿ ಅಂತ ಅಂದ್ರಂತ. ಏನು ಇದ್ದೂರಾಗೈತಲ್ಲ ದವಾಖಾನಿ, ಹಂಗೇನಾರ ಶೀತ ಗೀತ ಆದ್ರೆ ಕೂಸಿಗೆ ತಾಯಿಗೆ ಅಂದ್ರೆ ಮತ್ತು ತೋರ್ಸಕ್ಕೆ ಬರ್ತೈತಿ. ಏನಿರೋದು ಮನ್ಯಾಗ ಎಣ್ಣೆ ನೀರು ಹಾಕಿದ್ರೆ ಚಲೋ ಕೂಸಿಗೆ ಅಂದ್ರಂತ ಅವ್ರ ಅತ್ತಿ, ಶೋಭಾರ ಅತ್ತಿ. ಹಂಗಾಗಿ ಮತ್ತು ಮನೆಗೆ ಹೊಂಟವ ಮಾವ, ನೀವು ಮನೆಗೆ ಬಂದ್ಬಿಡ್ರಿ ಅತ್ತಿ ನೀನು ಅಂತ ಅಂದ ಅಳಿಯ. ಹೌದೇನು? ಹಂಗಾರ ಮನೆಗೆ ಹೋಗ ನಡ್ರಿ. ಅಯ್ಯಯ್ಯ, ಅಲ್ಲೇ ಪ್ಯಾಟೆಗೆ ಒಂದಿಟ್ಟು ಬಿಸಿ ಬ್ರೆಡ್ಡಿನ ಬಂಡಲ್ ಅವನೇನಾರು ತೊಗೊಂಬರ್ಬೇಕತ್ತೆ. ನನಗೂ ಲಕ್ಷ್ಯ ಆಗಲಿಲ್ಲ, ಏನಿಲ್ಲ, ಹಂಗ ಬಂದ್ವಿ ನೋಡು. ನಡಿ, ಈಗೇನು ಕೂಸಿ ತಿಂತೇನೆ? ಕೂಸ್ಗಲ್ಲೇ ಮಗಳಿಗೆ ಬಾಣ್ತಿ ಒಂದಿಟ್ಟು ಚಾ ಜೊತೆಗೆ ಬ್ರೆಡ್ ಅದನ್ನ ತಿಂತತ್ತು. ನನಗೂ ಲಕ್ಷ್ಯ ಆಗಲಿಲ್ಲ, ನೀನು ನೆನಪು ಮಾಡಲಿಲ್ಲ ನನಗೆ. ಯಪ್ಪ ಇದೇನು ಹಳ್ಳಿ ನಡಿ, ಎಲ್ಲ ಸಿಗ್ತಾವ ಇಲ್ಲಿ. ಶೋಭಾರ್ ಮನಿ ಅಂತೇಳಿ ಹೋಗೋ ಮುಂದೆ ಅಲ್ಲಿ ಒಂದು ಕಿರಾಣಿ ಅಂಗಡಿ ಐತಲ್ಲ, ಅಲ್ಲೆಲ್ಲ ಸಿಗ್ತಾವ. ಅಲ್ಲಿ ತಗೋವಂತ ನಡಿ, ಹೋಗೋಣ ಲಗು ಲಗು. ಮತ್ತು ಹಂಗಾರ ಏನು, ನಡಿ ಹೋಗೋಣ. ಯವ್ವ ಶೋಭಾ, ಕೂಸ್ನ ದಿಮ್ನಾಗ ಹಿಡ್ಕೋ ಏನ. ತಲಿದು ಕಟ್ಟೋದು ಯಾವಾಗೂ ಬಿಚ್ಕೋಬಾರ್ದು ನೋಡುವ. ಗಾಳಿ ಕಿವಿಯಾಗ ಹೋಗಂಗಿಲ್ಲ, ಮಕ ಬಾಯ್ತೈತಿ. ಹುಷಾರ್ಲಿರ್ಬೇಕು. ಕೂಸ್ನ ಕಿವಿಗೆ ಅದನ್ನು ಕಟ್ಟಿಲ್ಲ, ಮಾಪ್ಲಾರ್ ಅದನ್ನ ಹಾಕಿ ಸ್ವೆಟ್ರ್ ಅದನ್ನ ಹಾಕಿ ಇಲ್ಲ. ಹಾಕಿನ್ರಿ ಐತಿ. ಹೋಗುವ ಅಕ್ಷತ, ಹೋಗಿ ನೀರದನ್ನ ತೆಗೆದು ಒಳ ಕರ್ಕೊ ಒಂದಿಟ್ಟು. ಹ್ಞೂ ಐತಿ. ಮಕ್ಕೊಂಡತ್ರಿ ಪಾಪು ಅತ್ಗೆಮ್ಮ? ಮಕ್ಕೊಂಡನ ಬಸವ. ಥೂ 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 ಥೂ, ನಾಯಿ ಕಣ್ಣು, ನರಿ ಕಣ್ಣು, ಪಿಶಾಚಿ ಕಣ್ಣು, ಎಲ್ಲ ಕಣ್ಣು ಹೋಗಿ. ಥೂ 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 ಥೂ. ಬಂಗಾರಿ ಮಕ್ಕೊಂಡೇನ ಬಜೆ? ಬಂಗಾರ ಮಲ್ಕೊಂಡನ ಅಕ್ಷತ ಅವನು. ತಾತು ಒಳ ಕರ್ಕೊಂಬರ್ರಿ ಲಗು ಲಗು. ಏನ್ ಇವ್ರ ಕಣ್ಣು ಸರಿ ಇರೋದಿಲ್ಲ. ಲಗು ಒಳ ಬಾ, ನಡಿ ಕ್ವಾಣಿಗೆ. ಒಳಗ್ ಬಾರಕ್ಕ. ಆರಾಮದೇನಕ್ಕ? ಅಕ್ಷತ ಆರಾಮದ. ನೀನು? ಆರಾಮದೇನಕ್ಕ. ನೀನು ಬಂದಾಗ ಏನು ನೋವ ಇಲ್ಲ ಅಂದಿ ನೋಡಲ್ಲ. ಇವತ್ತು ಪಾಪು ಅಲ್ಲೇ ಊಟೇ ಬಿಟ್ಟ. ನೀನು ಇಟ್ಟತ್ನಾಗಿನ ಹೊಟ್ಟಾಗ ಇದ್ ನೋಡ ಅವನು. ಹೌದವಾ, ಏರಿಗಾಗಿದ್ದ ಗೊತ್ತಾಗ್ಲಿಲ್ಲ ನಮಗಂತ್ರ. ಅಷ್ಟು ಲಗು ಲಗು ಆತ್ ನೋಡಿ ಎಲ್ಲ. ನಕ್ಷತ ನನಗೂ ಹಂಗ ಆತ್ ನೋಡುವ. ಇಷ್ಟು ಲಗು ಲಗು ಆತ್. ಆಯ್ತು ಬಾರಕ್ಕ. ರೂಮ್ನೆಲ್ಲ ಸ್ವಚ್ಛಾಗಿ ಕಸ ಗಿಸ ಅಂದ ದುಳ ಅಂದಿದ್ನಿ. ದಿನ ಸ್ವಚ್ಛ ಮಾಡ್ಕೊಂತಾನೆ ಇದ್ನಿ. ಆದ್ರೂ ಪಾಪು ಬರಾಕತ್ತಾನ ಅಂದ್ ಇನ್ನೂ ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡು ಸ್ವಚ್ಛ ಮಾಡಿ ನೋಡು. ಹೌದೇನು? ಆಯ್ತು ಬರ್ರಿ, ಪಾಪುನ ಎತ್ಕೋಬೋದ ಅತ್ಗೆಮ್ಮ? ಎತ್ಕೋಬೋದು ಬಸವ. ಗೊತ್ತಾಕತಿ ನಿನಗೆ ಎತ್ಕೊಳಕ. ಆಡ ಸುಮ್ನಿರಿ, ನನಗ ಎತ್ಕೊಳಕ್ ಬರಂಗಿಲ್ಲ. ಇನ್ನು ನೀವ್ ಎತ್ಕೊಂತೀರಿ. ತಲೆ ಏನು ಕುಂತಿರಲ್ಲ, ಗೊತ್ತಾಗಂಗಿಲ್ಲ. ತಲೆ ಕುಂತಿರಲ್ಲ, ಮತ್ತು ಅತ್ಲಾಗಿತ್ಲಾಗ ವಾಲ್ಸಿದ ಅಂದ್ರೆ ಭಾಳ ಕಷ್ಟ. ಅದು ಬ್ಯಾಡ್, ಸುಮ್ನಿರಿ ಒಂದು ಸ್ವಲ್ಪ ದಿವಸ. ಹೋಗ್ಲಿ ಬಿಡು, ಎತ್ಕೊಂತಾನಂದ್ರೆ ಎತ್ಕೊಳ್ಳಿ. ಸುಮ್ನಿರಕ, ನಿನಗೆ ಗೊತ್ತಾಗಂಗಿಲ್ಲ. ಎದಕ್ ಬೇಕು? ಆಯ್ತವ, ಒಳಗೆ ಬರ್ರಿ. ಅಲ್ಲೇ ನಿಂತ್ಕೊಂಡು ಏಟ್ ಅಂತ ಮಾತಾಡ್ತೀರಿ? ಒಳಗೆ ಬರ್ರಿ. ಬಾಂಟಿನ ಕೂಸ್ನಾಗ ನಿಂದ್ರಿಬಾರ್ದು, ಭಾಳ ನಿಂದ್ರಬಾರ್ದು ಶೋಭಾ. ನೀನು ನಗು ನಗು ನಡಿ, ಒಳಗೆ ಹೋಗಿ ಉಳ್ಕೊ ಒಂದಿಟ್ಟು. ಬಾಂಟಿ ಭಾಳ ಸೂಕ್ಷ್ಮಿಯಾಗಿರ್ಬೇಕು. ಕಾಲಾಗ ಏನಾರ ಒಂದಿಟ್ಟು ಹಾಕೋ, ಸಾಕ್ಸ್ ಅಂತ ಬರ್ತಾವಲ್ಲ ಅಂತಾವ ಹಾಕೋ. ಬರೀ ಕಾಲಿಲೆ ಓಡಾಡ್ಬೇಡ, ಶೀತ ಕಾಲಿಗೆ ಹಂಗ ಆಡಿರ್ತೈತಿ. ಹ್ಞೂ ರೀತಿ. ಶೋಭಾ ಮಲ್ಕೊಂಡೇನವ? ಹಿಂಗ ನೋಡು, ಕೂಸಿಗೆ ಒಟ್ಟ ಗಾಳಿ ಹೋಗಬಾರ್ದು. ಹಿಂಗ ದಿಮ್ಮನೆಗೆ ಕಿವಿ ಕಟ್ಟು, ಕಾಲಿಗೆ ಇವು ಬರ್ತಾವ ನೋಡು, ಹಾಕವು ಕಚ್ಚಿಲ್ಲ ಅಂತಾವ ಹಾಕು. ಅವಕ್ಕೇನ ಅಂತಾರಲ್ವ, ಕಾಲು ಕುಪ್ಸ. ಕಾಲು ಕುಪ್ಸ ಹಾಕು. ಬೆಚ್ಚಗ ಇರ್ಬೇಕು ಕೂಸು. ನೀನಿಬ್ರು ಒಂದು ಈಟ. ನಿನಗೂ ಶೀತ ಆದ್ರೆ ಖುಷಿಗೂ ಶೀತ ಆಕತಿ. ಇನ್ನು ನೀನೆಷ್ಟು ಸೂಕ್ಷ್ಮವಾಗಿ ಹುಷಾರ್ಲಿರ್ತಿಯಲ್ಲ, ಕೂಸು ಅಷ್ಟೇ ಬೆಚ್ಚಗಿರ್ತೈತಿ. ಹ್ಞೂ ರೀತಿ. ಅವ್ರು ಬಂದ್ರಿ ಇಲ್ವಾ? ನಿಮ್ಮ ಅವ್ವರು ಬರಾಕತ್ತಾರಂತ, ಮನೆಗೆ ಬರಕ್ಕೆ ಹೇಳ್ಯಾನಂತ ಪರ್ಸು. ಆಗ್ಲಿ ಕೇಳಿದ್ನೆ, ಮನೆಗೆ ಬರ್ತಾರಂತ. ಒಂದಿಟ್ಟು ಗಂಜಿ ಅದನ್ನ ಮಾಡ್ತಾನವ, ಬಿಸಿದು ಗಂಜಿ ಕುಡಿ. ನೀರ ನಿಮ್ಮ ಅವ್ವರು ಬರ್ಲಿಕ್ಕೆ ಸಂಜೆ ಮುಂದೆ ಕೂಸಿಗೆ ನಿನಗೂ ಇಬ್ಬರಿಗೂ ನೀರು ಹಾಕಿದ್ರಾತ. ಹ್ಞೂ ರೀತಿ. ನನಗೂ ಜಳಕ ಮಾಡ್ಬೇಕು ಅನ್ಸಾತತಿ. ನಿನ್ನೆ ಸುಟ್ಟು ಜಳಕನ ಮಾಡಿಲ್ಲ. ಹ್ಞೂ, ಅದು ಜಳಕ ಮಾಡೋಕ್ಕೂ ಪದ್ಧತಿ ಇರ್ತೈತೆವ. ಏನು ಫಸ್ಟ್ನೇ ಸರಿ ಬಾಣ್ತಿ ಆದ್ಮೇಲೆ ಕೂಸು ನಡೆದ್ಮೇಲೆ ಜಳಕ ಮಾಡಾಕತಿಯಲ್ಲ, ಒಂದಿಟ್ಟು ಬೇವಿನ ಸೊಪ್ಪು, ಅರಶಿನ ಎಲ್ಲ ಕಾಲಿಸಿ ಕೊಬ್ಬರಿ ಎಣ್ಣೆಗ ಕಾಸಿ ಮೈಗೆಲ್ಲ ಹಚ್ಕೋಬೇಕು. ಮೈಗೆ ಹಚ್ಚಿ ಮೈ ಕಡ್ತು ಬರಲ್ಲ. ಬಾಣ್ತಿಯರು ಮೈಗೆ ಚಲೋ ನಂಗೆ ಅರಶಿನ ಅದನ್ನೆಲ್ಲ ಹಚ್ಕೊಂಡ್ರೆ ಮೈ ಒಟ್ಟ ಕಡ್ತು ಬರಂಗಿಲ್ಲ. ಹಚ್ಕೊಂಡು ಸ್ವಚ್ಛ ತಿಕ್ಕೊಂಡು ಹಂಗ ಬಿಸಿ ಬಿಸಿ ನೀರು ಜಳಕ ಮಾಡಿ ಹಂಗೆ ಬೆಂಕಿ ಕಾಯಕ
ಒಂದಿಟ್ಟು ಇದನ್ನ ಮಾಡ್ತಾನೆ ಕೆಂಡಾನ ಬೆಂಕಿನ ಕಾಸ್ಕೋಬೇಕವ ಐ ಜಗದಾಗ ಆತು ಮೈ ಕೈ ಎಲ್ಲ ಕಟ್ತಾ ಬರಂಗಿಲ್ಲ ಸ್ವಚ್ಛ ಬೆಂಕಿ ಕಾಸ್ಕೊಂಡು ಒಂದಿಟ್ಟು ಗಂಜಿ ಕುಡಿದು ಮಕ್ಕೊಂಬಿಡುವಂತೆ ಅಂತ ಕುಮಾರ್ ಏನು ಮಾಡಾಕತ್ತಾನ ಏ ಅಪ್ಪು ಏ ಬಂಗಾರ ಏನು ಮಾಡಾಕತ್ತೀಯಪ್ಪ ನೀನು ಏನು ಮಾಡಾಕತ್ತೀರಿ ನೀವು ಮಕ್ಕೊಂಡಿರಿ ಪಿಳಿ 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 ಕಂಡು ಬಿಡ್ತೀರಿ ನೀವು ಅಮ್ಮನಂತಲ್ಲಿ ಮಕ್ಕೊಂಡಿರಿ ಬಂಗಾರಿ ಮಕ್ಕೋರ್ರೆ ಸುಮ್ಮನೆ ಅವು ಕಾಡಬಾರ್ದ ಬಂಗಾರ ಅಥವಾ ನಾನು ಒಂದಿಟ್ಟು ಖಾರ ಕೊಬ್ಬರಿಗೆ ಅದನ್ನ ತಯಾರು ಮಾಡ್ತೀನಿ ಎಲ್ಲ ತರಿಸ್ಬೇಕಾ ಮನೇನು ಸ್ವಚ್ಛ ಮಾಡ್ಕೊಳ್ಬೇಕು 5 ದಿವಸದಾಗ ಒಲೆ ಅದನ್ನ ತಕೊಂಡು ಸ್ವಚ್ಛತಾ ಮಾಡ್ಕೋಬೇಕಲ್ಲ ಹಂಗಾಗಿ ನೋಡೋಣ ಅದಕ್ಕೆ ಮನೆ ಎಲ್ಲ ಸ್ವಚ್ಛ ಮಾಡೋದ್ರಾಗ ಮಾಡ್ಕೊಂಡ್ರೆ ಖಾರ ಕೊಬ್ಬರಿ ಅದನ್ನೆಲ್ಲ ಮಾಡ್ಕೊಡಕ್ಕೆ ಬರ್ತೈತೆ ನಿನಗೆ ರೀತಿ ಬಂದ್ರೆ ಬರ್ರಿ 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 ಹೊರಗೆ ನೀರಿಟ್ಟಿದ್ ನೋಡ್ರಿ ಕಾಲದ್ನ ತಕೊಂಬರಕ ಇಲ್ಲ ತಕೊಂಡ ಬಂದ್ವಿ ಬರ್ರಿ ಒಳಗದಾರ ಬರ್ರಿ ಮೊಮ್ಮಗ ನೋಡಕ ಲಗು ಲಗು ಬಂದ್ರಿ ಬರ್ಬೇಕಲ್ರಿ ಬಿಕ್ಕಮ್ಮ ಮೊಮ್ಮಕ್ಕಳು ಅಂದ್ರೆ ಖುಷಿ ಇವ ಶೋಭಾ ಇವ ಬಂದೇನು ಬೇ ಬಾ ಮಕ್ಕೋ ಎದ್ದಾಳಕ್ ಹೋಗ್ಬೇಡ ಮಕ್ಕೋ ಸುಮ್ಮನೆ ಅಪ್ಪ ನಾನು ಬಂದಾನ ನನ್ನ ಮಗಳ ನಾನು ಬಂದಾನಿ ಏನ್ ಮಾಡಕತ್ತಾನ ನಮ್ಮ ಯುವರಾಜ ಮಕ್ಕಳಕ್ಕ ಅಲ್ಲಿ ನೋಡಿ ಎಚ್ಚರದಾನ ಹೌದೇನು ಅಜ್ಜ ಅಮ್ಮ ಬರ್ತಾರ ಅಂತಂದು ಎಚ್ಚರದಾನ ಅವನು ಇಲ್ಲಿ ನೋಡಲಿ ಮಂಜುಳ ಹೆಂಗ್ ನೋಡ್ತಾನ ನೋಡು ಪಿಳಿ ಪಿಳಿ ಅಜ್ಜ ಅಂತ ಗೊತ್ತಾತ್ ನಿಮ್ಗ ಅಜ್ಜ ಅಂತ ಗೊತ್ತಾತು ನನಗೇನೆ ಏನು ಗೊತ್ತಾಗಂಗಿಲ್ರಿ ಯಾರು ಏನನ್ನೋದು ಗೊತ್ತಾಗಂಗಿಲ್ಲ ಸುಮ್ಮನೆ ನೋಡ್ತಾವ ಹುಡ್ರು ಹುಟ್ಟಿದ ಹುಡುಗಲ್ಲ ಈಗಿನ ಗೊತ್ತಾಗಂಗಿಲ್ಲ ಅದಕ್ಕೆ ಈ ಬಂದು ಏನು ಬೇ ಬರ್ಬೇಕಿಲ್ಲ ಮನ್ನಿ ಸುಟ್ಟುನ್ ಹೇಳೇನಿ ಏನು ಮಾಡ್ಲೆ ನನ್ನ ಮಗಳ ನನಗಂತೂ ಮನ್ನಿ ಬರ್ಬೇಕು ಅಂದ್ರೆ ಒಂದಿಟ್ಟು ಜೋಳದ ಹಿಟ್ಟು ಅದನ್ನ ಬಿಸ್ಕೊಂಡು ಹೋಗಂತಡಿ ಮತ್ತೆ ಹೋಗೋದು ಬರೋದು ಏನಾಗ್ಲೆಲ್ಲ ಮಾಡೋದು ನಿಮ್ಮ ಅಪ್ಪ ಒಂದಿಟ್ಟು ತಯಾರು ಮಾಡಿಟ್ಟು ಹೋದ್ರಾತ ಅಂತಂದು ನಿಂತ್ಕೊಂಡು ನೋಡಿ ಎಷ್ಟು ಲಗು ಹೊರಗೆ ಬಂದಾನ ಅಷ್ಟು ಅವಸ್ಥಿತ್ತಾನಿ ಹೊರಗೆ ಬರೋದು ಬಂಗಾರಿಗೆ ಹೌದೇನು ಅಮ್ಮ ಬಂದಿಲ್ಲ ಅಂತ ಸಿಟ್ಟಾಗಿರಿ ನೀವು ಅಮ್ಮ ಬಂದಿಲ್ಲ ನಾವು ಊಟ ಮುಂದ ಈಗ ಬಂದಾಳ ಅಮ್ಮ ನಾನು ನೋಡಕ ಅಂತ ಸಿಟ್ಟಾಗಿರಿ ನೀವು ಬಂಗಾರಿ ಅಮ್ಮನ್ ಮಾತಾಡ್ಸ್ಬೇಡ ಗುಂಡು ನೀನು ನನ್ನ ಪರವಾಗಿ ಅದೆಲ್ಲ ಗುಂಡು ಹೌದಿಲ್ಲ ಪಜ್ಜಿ ಅಮ್ಮನ್ ಮಾತಾಡ್ಸಿಲ್ಲಂಗೆ ಇರಂಗಿಲ್ಲ ಅದಿಲ್ಲ ನೀವು ಅಮ್ಮನ ಎಲ್ಲಾರು ಮಾಡೋದು ನಿಮ್ದು ಕಕ್ಕ ಮಾಡಿದ್ದು ಚಿಚ್ಚಿ ಮಾಡಿದ್ದು ಎಲ್ಲ ತೆಗ್ಯದ ಅಮ್ಮನ್ ಮಾತಾಡಿಸ್ತಾರ ಅವರು ಕುತ್ಕೋಯಪ್ಪ ಅಂದ್ರೆ ಕಾಣ್ಲಿಲ್ಲಲ್ಲ ಏನಪ್ಪ ಅವರು ಹೊಲಕ್ಕೆ ಹೋಗಿದ್ದಿಲ್ಲಲ್ಲ ಏನೋ ಕೆಲಸ ಐತನ ಹೋಗ್ಯಾರ ಅತ್ತೇನು ಭಾಳ ಚಲೋ ಆಗ್ಯಾಳ ಬಿಡು ಯಾಕ ಭಾಳ ಜೀವ ಮಾಡ್ತಾ ಇಲ್ಲ ಬೇ ಭಾಳ ಬದ್ಲಾಗ್ಯಾರ ನನಗಂತೂ ಎಷ್ಟು ಜೀವ ಮಾಡೋರು ಗೊತ್ತೇನ ಉಣ್ಣಾದು ತಿನ್ನೋದು ಮೊನ್ನೆ ನಿನ್ನೆ ಹೆರಿಗೆ ನೋವು ಬಂದಾಗಂತೂ ಎಷ್ಟು ಕಾಳಜಿ ಮಾಡಿ ಜೀರಿಗಿದ್ದು ಕಷಾಯ ಕುಡಿಸಿ ದವಾಖಾನಿಗೆಲ್ಲ ಕರ್ಕೊಂಡೋದ್ರು ಹಂಗ ಇದ್ರ ಚಲೋನು ವೈವ ಬರ್ತೀರಿ ಬಂಗಾರಿ ಅಮ್ಮನಂತೆಲ್ಲ ಮಕ್ಕೊಂತೀರಿ ನೀವು ಅಜ್ಜಿ ಅಂತಲ್ಲಿ ಬರಂಗಿಲ್ಲ ನೀವು ಕಣ್ ಪಿಳಿ 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 ಬಿಡಾಕತ್ತೀರಿ ಬರ್ತೀರಿ ನೀವು ಬುಷ ಮಾಡ್ತೀರಿ ನೀವು ಇವತ್ತು ಸ್ವಚ್ಛಗಿ ಜಳಕ ಮಾಡ್ಬೇಕು ನೀವು ಹೂನಬೇ ನನಗೂ ಜಳಕ ಮಾಡಂಗಾಗೈತೆ ನೋಡು ಅವ ನೀರ ಕಂಡಿಲ್ಲ ಅನ್ನಂಗಾಗೈತಿ ಸ್ವಚ್ಛಗಿ ಕೂಸಿಗ ನನಗೆ ನೀರು ಹಾಕ್ಬಿಡವ ತಂಡಿ ಅವಮಾನೊಂದು ಒಂದಿಟ್ಟು ಬಿಸಿ ಬಿಸಿ ನೀರು ಹಾಕ್ಬಿಟ್ರೆ ಸಂಜಿಗೆ ಹಾಕ್ಬಿಡಣ ಕೂಸು ಮಕ್ಕೊಂಡ್ಬಿಡ್ತೈತಿ ಬಿಸಿ ಬಿಸಿ ನೀರು ಬಿದ್ರೆ ಸುಡೋ ನೀರು ತಲೆಗೆ ನೆತ್ತಿಗೆ ಹಂಗ ಹಚ್ಚಗತ್ತಲ್ಲ ನಿದ್ದೆ ಬರ್ತಾವ ಕೂಸಿಗೆ ಕೂಸು ಮಕ್ಕೊಂಡಾಗ ನೀನು ಮಕ್ಕೋಬೇಕು ಏನು ಕೂಸು ಎದ್ದಾಳತ್ಲಿ ಹಂಗ ಎದ್ದಾಳದ್ ರೂಢಿ ಮಾಡ್ಕೋಬೇಕ ಯಾವ ನೀನು ಹೂನವ ನಿನ್ನೆ ಇವನ್ ಬೆಳಗ್ಗೆ ಹುಟ್ಟಿ ಸುಟ್ಟು ನಾನು ಮಕ್ಕೊಂಡೇ ಇಲ್ಲ ಗೊತ್ತೇನೆ ಹಂಗ ಮಕ್ಕೊಳಕ ಬಿಡಂಗಿಲ್ಲ ಒಂಚೂರು ನಾನು ಮಕ್ಕೊಳತ್ಲಿ ಹಂಗ ಕೈ ಏನಕತ್ತಾನ ಯಾಕೆ ಅಳದ್ ನೀವು ಬಂಗಾರಿ ಆ ಕಳದು ಸುಮ್ಮ ಮಕ್ಕೋಬೇಕು ನೀವು ಸುಮ್ಮನೆ ಇರ್ಬೇಕು ನಿನ್ನೆ ಹೆರಿಗೆನು ನನಗಂತೂ ಸತ್ತು ಬದುಕಿನಂಗ ಆತವ ಅಷ್ಟು ತ್ರಾಸಾಗಿತ್ತು ನಿನ್ನೆ ಹಂಗನವ ಹೆಣ್ಮಕ್ಳಿಗೆ ಹಡದ ಪುನರ್ಜನ್ಮ ಸಿಕ್ಕಂಗ ನೋಡು ಕೂಸು ಹೊರ ಬರತ್ಲೆ ಪುನರ್ಜನ್ಮ ಬಂದಂಗ ನನ್ನ ಮೊಮ್ಮಗ ಬಂಗಾರಗೈತದ ಎಲ್ಲ ನನ್ನ ಮಗಳನ್ನ ಒತ್ತೈತಿ ಹ್ಞೂನಪ್ಪ ಎಲ್ಲ ನನ್ನಂಗದ ನನ್ನಕತ್ತಿದ್ರಿ ಎಲ್ಲಾರು ನನ್ನಂಗದಿರಿ ನೀವು ಗುಂಡು ಆಯ್ತವ ಭಾಳ ಮಾತಾಡಕ್ ಹೋಗ್ಬಾರ್ದು ತಲೆನೂ ಬರ್ತೈತಿ ಶೋಭಾ ಏನು ಮುಂಚಿನಂಗ ಆಗಂಗಿಲ್ಲ ಈಗ ತಲೆ ಕಟ್ಕೊಂಡಿರು ಹುಷಾರ್ಲಿರ್ಬೇಕು ಕೂಸಿಗೂ ತಲೆಗೆ ಖಾಲಿ ಕುಬ್ಸ ಎಲ್ಲ ಹಾಕೊಂಡಿರು ದಡ್ಬಡ್ ಓಡಾಡಂಗಿಲ್ಲವ ಹೊಲಿಗೆ ಹಾಕಿರ್ತಾರಲ್ಲ ಅದಕ್ಕೆ ಸೂಕ್ಷ್ಮ ಆಗಿರ್ಬೇಕು